ನಮಸ್ಕಾರ ಎಲ್ರಿಗೂ. ಕರ್ಜಿಕಾಯಿ ಮಾಡೋದು ಹೆಂಗಂತ ನೋಡಂಬರ್ರಿ. ಇವಾಗ ಸಂತಿಗೆ ಹೋಗಿರ್ರಿ, ನಮ್ಮ ಮನ್ಯಾಗ ಸಂತಿಲೇಶನ್ ಬಂದು ಕರ್ಜಿಕಾಯಿ ತೊಗೊಂಬಂದಾರ. ಇದು ರೀತಿ ಸ್ವಲ್ಪ ಸೋಸಿನಿ, ಇನ್ನೂ ಸ್ವಲ್ಪ ಅದಾವ್ರಿ ಸೋಸವು. ಅವಿಷ್ಟು ಸೋಸಿ ಚೆನ್ನಾಗಿ ಇವಕ್ಕೆ ಹುರ್ಕೋಬೇಕು. ಇನ್ನೂ ಇಷ್ಟ ಅದಾವ ನೋಡ್ರಿ ಸೋಸಕತ್ತೀನಿ. ಇನ್ನು ನಾನು ನಿಮ್ಗೆ ತೋರ್ಸೋ ಸಲಿಂದ ಇವಿಸಿಟ್ಟಿನಿ, ಸೋಸ್ತೀನಿ. ಈಗ ಇದರ ತುಂಬ ಎಲ್ಲ ನೀಟಾಗಿ ತೆಗಿಬೇಕ್ರಿ. ಸೋಸಿನಿ ಇವಾಗ ಸೋಸಿ ಒಂದು ಕಡಾಯಿ ತೊಗೊಂಡಿನಿ. ಕಡಾಯಿದಾಗ ಇದಕ್ಕೆ ಹುರ್ಕೋಬೇಕು. ಹುರ್ಕೊಂಡು ಚಲೋತ್ನಾಗ ಹುರ್ಕೋಬೇಕ್ರಿ. ಇದು ಸ್ವಲ್ಪ ಹಸಿ ಎಲ್ಲ ಹೋಗಿರ್ಬೇಕು. ಹಸಿ ಎಲ್ಲ ಹೋಗಿಂದ ಚಂದ ತಿನ್ನೋಕೆ ಟೇಸ್ಟ್ ಬರ್ತೈತಿ. ಇದು ಯಾವ ರೀತಿ ಹುರ್ಕೋಬೇಕಂತ ನೋಡಂಬರ್ರಿ. ಇಲ್ಲಿ ನೋಡ್ರಿ, ನಾನು ಕಡಾಯಿ ಇಟ್ಟಿನಿ. ಕಡಾಯಿ ಒಳಗೆ ಇವು ಹಾಕ್ಬಿಟ್ಟಿನಿ. ಈಗ ತಿರ್ಕೋತಾ ಈಗ ಸ್ವಲ್ಪ ಸ್ಟವ್ ಲೋ ಫ್ಲೇಮ್ದಾಗ ಇಡಬೇಕು. ಆಮ್ಯಾಗ ಅದೇ ಥರನೇ ಹಿಂಗೆ ತಿರ್ಕೋತಿರ್ಬೇಕು. ಇದೆಲ್ಲ ನೀರು ಬಿಟ್ಕೋಬೇಕ್ರಿ. ನೀರು ಬಿಟ್ಕೊಂಡು ನೀರು ಬತ್ತಬೇಕ್ರಿ. ಆ ರೀತಿ ಹುರ್ಕೋಬೇಕು. ಇಲ್ಲ ನಾವು ಸೌಡ ಹುರ್ಕೊಂಡೇವೆ ಅಂದ್ರೆ ಹಸಿ ವಾಸನೆ ಬರ್ತೈತಿ, ಸ್ಮೆಲ್ ಬರ್ತೈತಿ, ಕಚ್ ಅಂತೈತಿ. ತಿನ್ನೋ ಮುಂದೆ ಸರಿ ಅನ್ಸೋದಿಲ್ಲ. ತಿನ್ನೋ ಮುಂದಾಗ ಇದು ನೋಡ್ರಿ, ಈ ಪಲ್ಯ ರೊಟ್ಟಿ ಅಥವಾ ಚಪಾತಿದಾಗ ತಿನ್ನೋಕೆ ಟೇಸ್ಟ್ ಇರ್ತದೆ. ಈ ಹಳ್ಳಿ ವಾತಾವರಣದಾಗ ಇವಾಗ ಮಳೆಗಾಲ ಐತಲ್ರಿ, ಪ್ರತಿಯೊಬ್ಬರು ಮನ್ಯಾಗ ತರ್ತಾ ಇರ್ತಾರೆ, ತಿಂತಾ ಇರ್ತಾರೆ, ಸಂತೆ ಒಳಗೆಲ್ಲ ಮಾರ್ತಾ ಇರ್ತಾರೆ. ಇದೇ ಥರ ಹಿಂಗೆ ಚೆಂದ ಹುರ್ಕೋಬೇಕು. ಹುರ್ಕೊಂಡು ಆಮ್ಯಾಗ ಇದಕ್ಕೆ ತೆಗಿಬೇಕ್ರಿ. ತೆಗೆದು ಇವಾಗ ತೆಗಿತೀನಿ ನೋಡಮ್ಮ. ಸ್ಟವ್ ಆಫ್ ಮಾಡಿ ತೆಗಿತೀನಿ. ಇವಾಗ ತೆಗೆದು ಒಂದು ಕಡಾಯಿ ಒಳಗೆ ಅಥವಾ ಬಗೋಣಿ ಯಾವುದೋ ಒಂದು ಇದ್ರೊಳಗೆ ಹಾಕಿ ತೊಳ್ಕೊಬೇಕ್ರಿ. ಈ ಥರ ಚೆಂದನ್ಯಾಗ ತೊಳ್ಕೊಂಡು ತೆಗ್ದು ಈ ಥರ ನೋಡ್ರಿ, ಹಿಂಗೆ ಚೆಂದಾಗಿ ತೊಳ್ಕೊಬೇಕ್ರಿ. ಹೊಲದೊಳಗೆ ಎಲ್ಲ ಮಣ್ಣು ಅದು ಹತ್ತಿರ್ತದೆ. ಅದು ನೀಟ್ನಾಗ ನಾವು ತೊಳ್ಕೊಂಡೇವೆ ಅಂದ್ರೆ ಎಲ್ಲ ಹೋಗಿಬಿಡ್ತದೆ. ಅದೇ ರೀತಿ ನಾವು ಹಾಗೆ ಮಾಡ್ತೀವಿ ಅಂದ್ರೆ ಅದು ಕಚ್ ಅಂತೈತಿ. ಬಾಯಿ ಒಳಗೆ ತಿನ್ನೋಕೆ ಒಂಥರ ಟೇಸ್ಟ್ ಬರೋದಿಲ್ಲ. ಎಲ್ಲಿದೋ ತಗೊಂಬಂದಿರ್ತಾರೆ ಅವರು, ಎಲ್ಲಿ ಯಾರ ಬಳಿ ಯಾರ ಕೈ ಹಚ್ಚಿ ಎಲ್ಲೆಲ್ಲೋ ಬಿದ್ದು ಬಂದಿರ್ತವವು. ಅದ್ರ ಸಂಬಂಧ ಈ ಥರ ತೊಳಿಬೇಕು ನೋಡ್ರಿ. ನೀಟಾಗಿ ತೊಳ್ಕೊಂಡು ಇವಾಗ ತೊಳ್ಕೊಂಡು ಕಡೆಗಿಟ್ಟು ನಾನು 2-3 ಚಮಚ ಆಗೋಷ್ಟು ಎಣ್ಣೆ ಹಾಕ್ತೀನಿ ರೀ. ಕಡಾಯಿ ಒಳಗೆ ಎಣ್ಣೆ ಹಾಕಿ 1 ಗಡ್ಡೆ 2 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಸುಲ್ಕೊಂಡು ಇಟ್ಕೊಂಡೀನಿ. ಬೆಳ್ಳುಳ್ಳಿ ಜಾಸ್ತಿ ಇರ್ಬೇಕು ಇದಕ್ಕೆ. ಅದೇ ರೀತಿಯೇ ಬೆಳ್ಳುಳ್ಳಿ ಸುಲ್ಕೊಂಡು ಇಟ್ಕೊಂಡೀನಿ. ಸುಲ್ದಿ ಜಜ್ಜಿಬಿಟ್ಟಿರ್ತೀನಿ. ಎಲ್ಲ ಹಳೆ ಸ್ಟೈಲ್ ಅಡುಗೆ ಮಾಡ್ತೀನಿ ರೀ ನಾ. ಇದೇ ಥರ ನಮ್ಮದು ವಿಡಿಯೋ ನೋಡ್ತಾ ಇರ್ರಿ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಕೊಡ್ತಾ ಇರ್ರಿ. ಇವಾಗ ನೋಡ್ರಿ, ಬೆಳ್ಳುಳ್ಳಿ ಹಾಕ್ತೀನಿ. ಈ ಬೆಳ್ಳುಳ್ಳಿ ಸ್ವಲ್ಪ ಕೆಂಪು ಫ್ಲೇಮ್ದಾಗ ಕೆಂಪು ಥರ ಬರಬೇಕು. ಅದೇ ಥರನೇ ಈ ಥರ ಸ್ವಲ್ಪ ಚಮಚ ಆಡಿಸ್ತಾ ಇರಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿರಬೇಕು. ನೋಡ್ರಿ, ಇವಾಗ ಸ್ವಲ್ಪ ಕೆಂಪು ಆಗ್ತೈತಿ, ಲೈಟ್ ಕೆಂಪು ಆಗಬೇಕು. ಲೈಟ್ದಾಗ ರೆಡ್ ಕಲರ್ ಬರ್ತಾ ಇದೆಯಲ್ಲ, ಇದೇ ಥರ ರೆಡ್ ಕಲರ್ ಬರ್ತಾ ಇದ್ದಂಗೆ ಈ ಕರ್ಜಿಕಾಯಿ ಹಾಕ್ಬಿಡಮ್ರಿ. ಈಗ ನೋಡ್ರಿ, ಫಸ್ಟ್ ನಾವು ಖಾರ ಗೀರ ಏನೂ ಹಾಕಬಾರ್ದ್ರಿ. ಖಾರ ಗೀರ ಹಾಕಿದ್ರೆ ನಮ್ಮ ಘಾಟ್ ಎದ್ಬಿಡ್ತೈತಿ. ಘಾಟ್ ಎತ್ತಂದ್ರೆ ಪಲ್ಯ ಸರಿ ಆಗಂಗಿಲ್ಲ, ಕೆಮ್ಮು ಸ್ಟಾರ್ಟ್ ಆಗಿಬಿಡ್ತೈತಿ. ಫಸ್ಟ್ ಎಣ್ಣೆ ಒಳಗೆ ಬೆಳ್ಳುಳ್ಳಿ ಹಾಕಿ ಆಮ್ಯಾಗ ಈ ಕರ್ಜಿಕಾಯಿ ಹಾಕಿ ಈ ಥರ ಹಿಂಗೆ ತಿರ್ಕೋತಾ ಇರ್ಬೇಕ್ರಿ. ಅದೆಲ್ಲ ಎಣ್ಣೆ ಮತ್ತು ಬೆಳ್ಳುಳ್ಳಿ ಕಲಿಬೇಕು. ಇವಾಗ ನೋಡ್ರಿ, 1 ಚಮಚ ಅಥವಾ 2 ಚಮಚ ಜರ ಖಾರ ಸ್ವಲ್ಪ ಜಾಸ್ತಿನೇ ಇರ್ಬೇಕು. ಇದಕ್ಕೆ 1-2 ಚಮಚ ಖಾರ ಹಾಕ್ತೀನಿ ನೋಡ್ರಿ. 2-3 ಚಮಚ ಖಾರ ಹಾಕ್ತೀನಿ. ಸ್ವಲ್ಪ ಜಾಸ್ತಿ ಇರಬೇಕು ಖಾರದ ಕ್ವಾಂಟಿಟಿ, ಯಾಕಂದ್ರೆ ಸ್ವಲ್ಪ ಮದ ಇರ್ತೈತಿ ಕಾಯಿ. ಸ್ವಲ್ಪ ಖಾರ ಉಪ್ಪು ಸ್ವಲ್ಪ ಜಾಸ್ತಿ ಇದ್ರೇ ಇದು ಟೇಸ್ಟ್ ಬರ್ತದೆ. ರೊಟ್ಟಿ ಅಥವಾ ಚಪಾತಿಯಾಗ ಸ್ವಲ್ಪ ಅರಿಶಿಣ ಹಾಕ್ತೀನಿ, ಒಂದು ಸ್ವಲ್ಪ ಉಪ್ಪು ಹಾಕೀನಿ, ಸ್ವಲ್ಪ ಖಾರ ಹಾಕೀನಿ. ಇವಾಗ ನೋಡ್ರಿ, ಇದೆಲ್ಲ ಚೆನ್ನಾಗಿ ತಿರುಗಿ ಬಿಡಮ್ಮ. ಈಗ ನೋಡ್ರಿ, ಈ ಥರ ಈಗ ಯಾವ ಥರ ಪಲ್ಯ ಆಗ್ತದಂತ ನೋಡ್ರಿ ನೀವೇ. ಸ್ವಲ್ಪ ನಮ್ಮ ಮನ್ಯಾಗ ಜಾಸ್ತಿ ಖಾರ ಉಣ್ತಾರೆ, ಅದ್ರ ಸಲಕ್ಕಾಗಿ ನಾನು ಖಾರ ಜಾಸ್ತಿ ಹಾಕೀನಿ. ನಿಮ್ಮ ಮನ್ಯಾಗ ಕಡಿಮೆ ಉಣ್ತೀರಂದ್ರೆ ಸ್ವಲ್ಪ ಕಡಿಮೆ ಹಾಕಿ ನೋಡ್ರಿ. ಇವಾಗ ಈ ಥರ ನೋಡ್ರಿ, ಯಾವ ಸ್ಮೆಲ್ಲು ಬರೋದಿಲ್ಲ, ಏನೂ ಆಗೋದಿಲ್ಲ. ನೀಟಾಗಿ ಎಣ್ಣೆ ಎಲ್ಲ ಇದ್ರೊಳಗೆ ಫ್ರೈ ಆಗೋ ಥರ ಹಿಂಗೆ ಫ್ರೈ ಮಾಡ್ಕೊಂಬಿಡಮ್ರಿ. ಈ ಥರ ನೋಡ್ರಿ, ನೀಟಾಗಿ ಹುರ್ಕೊಂಬಿಡಮ್ರಿ. ಈಗ ಸ್ಟವ್ ಆಫ್ ಮಾಡಮ್ರಿ. ಆಫ್ ಮಾಡಿ ಆಮ್ಯಾಗ ಸ್ವಲ್ಪ ತಿರುವಿ ಸ್ವಲ್ಪ ಹೊತ್ತು ನಾನು ಮ್ಯಾಗ ಮುಚ್ಚಿಡ್ತೀನಿ. ನಿಮ್ಗೆ ತೋರ್ಸಂಗಿಲ್ಲ. ಈಗ ಮ್ಯಾಗ ಮುಚ್ಚಿಟ್ಟು ನಾನು ವಿಡಿಯೋ ಮಾಡಕತ್ತೀನಿ ರೀ. ಹಾಗೆ ಪಲ್ಯ ಮಾಡ್ಕೊತ ವಿಡಿಯೋ ಮಾಡಕತ್ತೀನಿ. ಹೆಂಗೆ ಆಗ್ಯದಂತ ನೀವೇ ನೋಡಿರಿ, ಕಾಮೆಂಟ್ ಮಾಡಿರಿ ನನಗೆ.
ನನಗೆ ಗೊತ್ತಿಲ್ಲ. ಇದು ಫಸ್ಟ್ ನನ್ನ ವಿಡಿಯೋ. ಶಾರ್ಟ್ ವಿಡಿಯೋಗಳ ಹಾಕಿನಿ, ಬಟ್ ಇದು ಸ್ಟಾರ್ಟ್ ಅಂದ್ರೆ ನಾನು ಲೆಂತಾಗಿ ವಿಡಿಯೋ ಮಾಡೋದಂದ್ರೆ ಇವಾಗೆ. ನೋಡಿರಿ, ಕಮೆಂಟ್ ಮಾಡಿರಿ. ಏನು ತಪ್ಪಾಗಿತ್ತಂದ್ರೆ ಹಾಗೆ ನಾನು ಕಾಮೆಂಟ್ ಮಾಡಿ ಹೇಳ್ರಿ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡ್ರಿ. ಓಕೆ, ಬಾಯ್.